ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿದರು. ಬೀದರ್ ತಾಲೂಕಿನ ಔರಸಿರ್ಸಿ ಗ್ರಾಮಕ್ಕೆ ಬಸ್ ಬಿಡದೆ ಇರುವ ಕಾರಣ ಪ್ರಯಾಣಿಕರು ಪ್ರತಿಭಟನೆ ಮಾಡಿದರು. ನಿತ್ಯ ಇದೇ ಸಮಸ್ಯೆಯಿಂದ ರೋಸಿ ಹೋಗಿರೋ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಲವು ಬಾರಿ ಮನವಿ ಮಾಡಿದರೂ ಸರಿಯಾದ ಬಸ್ ವ್ಯವಸ್ಥೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಜೆ 5 ಗಂಟೆಯಿಂದ ಬಸ್ಸಿಗಾಗಿ ಕಾದು ಕುಳಿತಿರೋ ಪ್ರಯಾಣಿಕರು ಕಳೆದ 4 ಗಂಟೆಗಳಿಂದ ಬಸ್ ಬಿಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದರು. ಸಿರ್ಸಿಯೇ ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ಇಲ್ಲದಕ್ಕೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಸರಿಯಾದ ಬಸ್ ವ್ಯವಸ್ಥೆ ಇರುವುದಕ್ಕೆ ಕಾಲೇಜು ವಿದ್ಯಾಭ್ಯಾಸ ಮೊಟಕುಗೊಳಿಸಬೇಕಾಗುತ್ತೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡರು. ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದಿಂದ ಕಾಲೇಜು ಬಿಡಬೇಕಾದ ಅನಿವಾರ್ಯತೆ ಎದುರಾಗುತ್ತಿದೆ. ದಿನನಿತ್ಯ ತಡವಾಗಿ ಮನೆಗೆ ಹೋಗ್ತಾ ಇರೋದಕ್ಕೆ ಕಾಲೇಜು ಕಲಿಯುವುದೇ ಬೇಡ ಅಂತಿದ್ದಾರೆ ಮನೆಯಲ್ಲಿ ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡರು. अरे तಮ್ಮ हे तಮ್ಮ ಅಂತಿರಲ್ಲ ಸರ್ ತಮ್ಮ ಅವ್ರ ಹೆಂಗ್ ತಗೊಂಡ್ರೆ ನಿಮಗೆ ಜವಾಬ್ದಾರಿ ಆಯ್ತು ನಮ್ಮ ಸಮಸ್ಯೆ ಏನಂತಂದ್ರೆ ಇವತ್ತೊಂದು ಮುಂಜಾನೆ ಒಂದು ರೌಂಡ್ ಬಂದದಂತ ತಾವು ಹೇಳತ್ತೀರಿ. ಓಕೆ, ಪರವಾಗಿಲ್ಲ. ಎರಡನೇ ರೌಂಡಿಗೆ ಬೇಕಾದಂಥ 2ಕ್ಕೆ ಬಸ್ ಬರಬೇಕಾಗಿತ್ತು, ಬಂದಿಲ್ಲ. ಆಯ್ತು, ಅದು ಹೆಂಗೋ ಬಂದಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆನಂತರ 5 ಗಂಟೆ ಬರಬೇಕಾಗಿತ್ತು ಬಸ್. ಎಲ್ಲ ಹೆಚ್ಚು ವಿದ್ಯಾರ್ಥಿನಿಯರು ಸಾರ್ವಜನಿಕರು ಇರೋದೇ 5 ಗಂಟೆಗೆ. ಯಾಕಂದರೆ ಎಲ್ಲ ಕೆಲಸ ಅವ್ರವ್ರ ಕಾಲೇಜು, ಅವ್ರ ಟ್ಯೂಷನ್ಸು ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿರ್ತಾರೆ. ಅವ್ರು ಜಲ್ದಿ ಹೋಗ್ಬೇಕಂತ ಆತುರದಿಂದ ಇರ್ತಾರೆ ಪಾಪ. ಹಂಗಾಗಿ ಅವರು 5 ಗಂಟೆಗೆ ಕಾಯ್ಕೊಂಡು ಕುಂತಿದ್ರು. ಆದರೆ ನೀವು 5 ಗಂಟೆಗೆ ತಾವು ಹಾಕಲಿಲ್ಲ. ನಾನು ಫೋನ್ ಮುಖಾಂತರ DM ತಮಗೆ ಮಾತಾಡಿರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ. ನಾನು ಹೇಳಿದೆ ಒಂದು 10 ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಸರ್ ತಾವು. ಆದರೆ 6:30 ಆಗ್ಲಿಕ್ಕೆ ಬಂತು, ಇಲ್ಲಿವರೆಗೂ ಯಾವುದೇ ವ್ಯವಸ್ಥೆ ಆಗಿಲ್ಲ ಅಂತೇಳಿ ನಮ್ಮದೆಲ್ಲ ವಿದ್ಯಾರ್ಥಿಗಳೆಲ್ಲ ನಾವು ತಿಳ್ಕೊಂಡ್ವಿ, ನಮಗೆ ಗೊತ್ತಾಗ್ತು. ಆಮೇಲೆ ಬಂದೇ ನಾವು ಹೋರಾಟ ಕುಂತೀವಿ ಸರ್. ನಾವು ಸುಮ್ಮನೆ ಕುಂತಿಲ್ಲ ಅಥವಾ ನಮಗೇನೋ ಹೆಚ್ಚಾಗಿ ಕುಂತಿಲ್ಲ. ನಮ್ಮದು ತಕ್ಲೀಫ್ ಅದ ಸರ್. ಇವತ್ತು ಈ ಟೈಮ್ನಾಗ ಹೋದಂಥ ವಿದ್ಯಾರ್ಥಿಗಳು ಮನೆಗೆ ಎಷ್ಟಕ್ಕೆ ಮುಡ್ತಾರೆ ನೀವೇ ವಿಚಾರ ಮಾಡಿ. ಈಗ ಅವ್ರದ್ದು ಎಕ್ಸಾಮ್ಸ್ ಇರ್ತಾವ, ವಿದ್ಯಾರ್ಥಿಗಳು ಓದೋರು ಇರ್ತಾರೆ. ಅವರು ಡೈಲಿ ಹೋಗಿ ಬರೋ ಟೈಮೆಲ್ಲ ಬಸ್ಸಿನಾಗ ಕಳೆದ್ರೆ ಓದೋ ಟೈಮೆಲ್ಲ ಕೊಡ್ಬೇಕು ಸರ್. ಅವರು ಕಿಲೋಮೀಟರ್ ಒಳಗದ ರೀ, ಕರೆ ಅಂದ್ರೆ ಬಸ್ ಬರಲ್ಲ ಹೊಂಟದ. ಏ ಸೋಸ್ಲಿಂಗ್ ಪ್ರಾಬ್ಲಮ್ ಅದ ನಮ್ದು ತೋಲ್ ದಿನ 5-6 ವರ್ಷದಿಂದ ಹಿಡಿದು ಅದ ರೀ. ಅಂದ್ರೆ ಏನೇನು ಪ್ರಾಬ್ಲಮ್ ಅದ? ಒಟ್ಟು ಒಳಗಿದ್ದ ಸಲ ಬರಲ್ಲ ಹೋಗ್ಯದ, ಬಸ್ ಬಿಡಲ್ಲ ಹೊಂಟ್ರ ಅವ್ರು. 5 8 ಬರ್ತಿದ್ದಾಗ ಈಗ 10 ಹೊಂಟದ. ದಿನ 10ಕ್ಕೆ ಹೊಂಟದ. ಮಾಡ್ಬೇಕು ಹೇಳಿ. ಸಿರ್ಸಿ ವಾಯ ಹೋಗಬೇಕಾದಂಥ ಬಸ್ಸು ಕಾರಣಾಂತರದಿಂದ ಹೋಗಲಿಲ್ಲ. ನಾವು ಅದ್ರ ಬಗ್ಗೆ ಕೇಳಿದಾಗ DM ಅವರು ಸ್ವತಃ 2 ಗಂಟೆಗೆ ಬಸ್ ಹಾಕ್ತೀನಿ ಅಂದರು. 2 ಗಂಟೆ ಬಸ್ ಕೂಡ ಮಿಸ್ ಆಯಿತು. 2 ಗಂಟೆ ಬಸ್ ಮಿಸ್ ಆದಾಗ ವಿದ್ಯಾರ್ಥಿಗಳೇನು ಮಾಡಿದ್ರು, 2 ಗಂಟೆ ಆಗಲಿಲ್ಲ, 5 ಗಂಟೆದು ಬರ್ಬೋದು ಅಂತೇಳಿ ಎಲ್ಲ ಕಾಲೇಜು, ಅವ್ರ ಟ್ಯೂಷನ್ಸು ಅವ್ರದ್ದು ಎಲ್ಲ ಮುಗಿಸ್ಕೊಂಡು ವಿದ್ಯಾರ್ಥಿನಿಯರು ಸಾರ್ವಜನಿಕರು ತಮ್ಮ ಕೆಲಸ ಮುಗಿಸ್ಕೊಂಡು ಬಂದು ಬಸ್ ಡಿಪೋನ ಕಾಯ್ತಾರೆ. 5 ಗಂಟೆ ಬರಬೇಕಾದಂಥ ಬಸ್ಸು ಇಲ್ಲಿವರೆಗೂ ಬಂದಿಲ್ಲ. ಈಗ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಸುಮಾರು 2-3 ವರ್ಷ ಆಯಿತು. ಆಮೇಲೆ ಈ ರೀತಿ ಕೇಳಿದಾಗ, ಯಾರಾದರೂ ಕೇಳಿದಾಗ ಬಸ್ ಡಿಪೋ ಅವರಿಗೆ DM ಅವರಿಗೆ ಫೋನ್ ಹಚ್ಚಿ ಕೇಳಿದಾಗ ಬರೀ 2 ದಿವಸ ಹಾಕ್ತಾರೆ, ಕಂಟಿನ್ಯೂ ಮಾಡ್ದಂಗೆ ಮಾಡ್ತಾರೆ ಚೆನ್ನಾಗಿ. ಆಮೇಲೆ ಮತ್ತೆ ಪರಿಸ್ಥಿತಿ ಇದ್ದಂಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸಾರಿಗೆ ಇಲಾಖೆಯಲ್ಲಿ. ನಿಮ್ಮ ಊರಿಗೆ ಎಷ್ಟು ಸಲ ಬರ್ತಾ ಇದೆ ಬಸ್ಸು? ಊರಿಗೆ ಅಂತಂದ್ರೆ 2 ಸಲ ಬರುತ್ತೆ, ಮತ್ತೆ ಅದರಲ್ಲೂ ಕಂಟಿನ್ಯೂಸ್ ಆಗಿ ಬರಲ್ಲ. ಸಿರ್ಸಿ ವಾಯಲ್ಲಿ ಒಟ್ಟೆ ಬರಲ್ಲ ಬಸ್. ಸಾರ್ವಜನಿಕರು ಗೋಳಾಡ್ಕೊಂಡು ಕೇಳ್ತಾ ಇದ್ರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅರ್ಧ ಗಂಟೆ ಸುಮಾರು ಆದ ನಂತರ DM ಅವ್ರು ಬಂದು ಹೇಳ್ತಾರೆ ನಾಳೆಯಿಂದ ಕಂಟಿನ್ಯೂ ಬರುತ್ತೆ ಅಂತ. ಅಂದ್ರೆ ಇವ್ರದ್ದು ಏನ್ ಭರವಸೆ ಇಡೋಣ ನಾವು? ನಾಳೆಯಿಂದ ಬರ್ಲಿಲ್ಲ ಅಂದ್ರೆ ಮತ್ತೆ ನಾವ್ ಯಾರಿಗೆ ಕೇಳ್ಬೇಕು? ಈ ರೀತಿ ಸಮಸ್ಯೆಗಳು ಬಹಳ ಇವೆ. ಕೇಳಕ್ ಹೋದಂತರ ಇವರು ಬರೀ ಉಡಾಫಿ ಉತ್ತರಗಳು ಕೊಡ್ತಾ ಇದಾರೆ. ಇದೆಲ್ಲ ಜನ ಎಲ್ಲ ಊರ್ದವ್ರೆ. ಇದೆಲ್ಲ ಇದು ಸಿರ್ಸಿ ಅವರದ್ದು ವಾಯ ಮುಖಾಂತರ ಹೋಗುವಂತ ಜನ.
ಯಾರು ಕಮಟಣಲ್ಲಿ ಇರ್ತಾರೆ, ಕಾಡವಾಡದಲ್ಲಿ ಇರ್ತಾರೆ, ಕೆಲವರು ಇಲ್ಲೇ ಕಮಟಣ ಈ ರೀತಿ ಇವಾಗ ಇಳ್ಕೊಂತ ಹೋಗ್ತಾರೆ. ಆ ಊರಲ್ಲಿ ಏನಾದರೂ ಹಾಸ್ಪಿಟಲ್ ಪ್ರಾಬ್ಲಮ್ ಅಂತಂದ್ರೆ ಹೆಂಗೆ ಮಾಡ್ತೀರಾ? ಯಾವಾಗಾದ್ರೂ ಎಮರ್ಜೆನ್ಸಿ ಹಿಂಗೆ ಸರ್, ಬಸ್ಸಿಗೆ ವೇಟ್ ಮಾಡ್ಬೇಕು. ಬಸ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರಾದ್ರೂ ಪ್ರೈವೇಟ್ ಗಾಡಿ ಮಾಡ್ಬೇಕು, ಇಲ್ಲ ಅಂದ್ರೆ ಹಂಗೆ ಬಿಡ್ಬೇಕು. ಮತ್ತೇನು ಸಮಸ್ಯೆ ಸರ್ ಇದೆ. ಇದು ಒಂದೇ ಅಂತಲ್ಲ, ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಒಂದೊಂದು ಹಳ್ಳಿನೂ ಕೂಡ ಬಸ್ಗಳು ಸಮಯದಾಗ ಬರ್ತಾ ಇಲ್ಲ. ಈ ಸಮಸ್ಯೆ ನಾನು DM ಅವರಿಗೆ ನನ್ನ ಮುಂದಿನ ದಿನಗಳು ನಾನು ಅಫಿಷಿಯಲಿ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ನೀವು ಅಫಿಷಿಯಲಿ ಲೆಟರ್ ಕೊಡ್ರಿ, ಅಫಿಷಿಯಲಿ ಬಂದು ಭೇಟಿಯಾಗ್ರಿ, ಆ ನಂತರ ನಿಮ್ಮ ಸಮಸ್ಯೆ ಹೇಳ್ರಿ ಅಂತ ಹೇಳಿದಾರೆ. ನಾವು ನಾಳೆ ದಿವಸ ಅವ್ರಿಗೆ ಭೇಟಿಯಾಗಿ ಸಮಸ್ಯೆಗಳು ಪ್ರತಿಯೊಂದು ಹಳ್ಳಿಗಳದ ಯಾವ ರೀತಿ ಬಸ್ ಸಮಸ್ಯೆ ಇದೆ, ನಮ್ಮ ವಿದ್ಯಾರ್ಥಿಗಳದ್ದು ಯಾವ ರೀತಿ ಹೋಗಿ ಬರ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ, ಅದರದ್ದೆಲ್ಲ ಬಗ್ಗೆ ಸ್ವಲ್ಪ ತಾವು ಕಾಳಜಿ ವಹಿಸು, ಅದಕ್ಕೆಲ್ಲ ಪರಿಹಾರ ಒದಗಿಸ್ಕೊಡ್ರಿ ಅಂತೇಳಿ ನಾವು ಆಫೀಸಲ್ಲಿ ನಾವು ಒಂದ್ಸರ್ತಿ ಮನವಿ ಮಾಡ್ಕೊಳ್ತೀವಿ. ನನ್ನ ಹೆಸರು ಪ್ರಕಾಶ್ ರಾವಣ್ ಅಂತೇಳಿ, ನಾನು ದಲಿತ್ ಯೂನಿಟಿ ಮೂವ್ಮೆಂಟ್ ಸ್ಟೇಟ್ ಪ್ರೆಸಿಡೆಂಟು ಹಾಗೂ ವಿದ್ಯಾರ್ಥಿ ಹೋರಾಟಗಾರ.